ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಒಂದು ಲೈಕ್ ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಇವತ್ತು ನಿಮಗೋಸ್ಕರ ಫಿಶ್ ಡಿಸೈನ್ಸ್ನ ನಾನು ನಿಮ್ಗೆ ತೋರ್ಸೋಕ್ಕೆ ಬಂದಿದ್ದೀನಿ. ತುಂಬಾ ಈಸಿ ಇದೆ ಮತ್ತು ತುಂಬ ಯೂನಿಕ್ ಆಗಿರೋ ಡಿಸೈನ್ಸು ಇನ್ಯಾರು ತೋರ್ಸೋಕ್ಕಿರಲ್ಲ, ಸಾಧ್ಯವೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ನಾನು ನಿಮಗೆ ಈ ಒಂದು ಡಿಸೈನ್ನ ನಿಮಗೆ ತೋರಿಸ್ತಾ ಇರೋದು. ತುಂಬ ಈಸಿ ಇದೆ ಮತ್ತು ತುಂಬ ಇಂಟ್ರೆಸ್ಟಾಗಿ ಈ ಅರಿ ವರ್ಕಲ್ಲಿ ಮಾಡಬೇಕು ಅನ್ನೋರಿಗೆ ಮಾತ್ರ ಇದು ತುಂಬ ಯೂಸ್ಫುಲ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇಂಥ ಒಂದು ಡಿಸೈನ್ಸ್ ನಾವು ತುಂಬ ಕಡೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕುರ್ತೀಸ್ಗಳಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಬ್ಲೌಸಸ್ಗಳಿಗೂ ಯೂಸ್ ಮಾಡ್ತೀವಿ, ಬಟ್ ಜಾಸ್ತಿ ಟಾಪ್ಸ್ಗಳ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇಂಥ ಡಿಸೈನ್ಸ್ಗಳು. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿರೋ ಡಿಸೈನ್ಸು. ಇದರಲ್ಲಿ ನಾವು ಮಲ್ಟಿ ಕಲರ್ ಥ್ರೆಡ್ಸಲ್ಲಿ ಮಾಡ್ತೀವಿ. ನಾನು ನಿಮಗೆ ಸಿಂಗಲ್ ಕಲರಲ್ಲಿ ಮಾತ್ರ ತೋರಿಸ್ಕೊಡ್ತಾಯಿದ್ದೀನಿ. ಮತ್ತು ಈ ಒಂದು ಡಿಸೈನ್ಸ್ನ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ಹೇಗೆ ಹಾಕ್ಕೊಂಡಿದ್ದೀನಲ್ಲ ಥ್ರೆಡ್, ನಾವು ಅಂದರೆ ದಾರನ ನಾನು ಹೇಗೆ ಸ್ಟ್ರೈಟಾಗಿ ಹಾಕಿದ್ದೀನಲ್ಲ ಅದೇ ರೀತಿ ನೀವು ಕಂಬಗಳನ್ನ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ಆ ಕಂಬಗಳನ್ನ ರೆಡಿ ಮಾಡಿದ್ಮೇಲೆ ಸೈಡಿಂದ ಒಂದು ಸೈಡ್ ಬಿಟ್ಬಿಟ್ಟು ಒಂದು ಕಂಬ ಬಿಟ್ಟು ಒಂದು, ಅಂದರೆ ಒಂದು ಮೇಲೆ ಒಂದಾದಮೇಲೆ ಒಂದು ಬಿಟ್ಟು ಒಂದು ಕಂಬಗಳನ್ನ ನೀವು ದಾರನ ಒಳಗಡೆ ಹಾಸಿಂದ ಹಾಕಿ ಎಳೆದು ಕ್ಲೀನಾಗಿ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ. ಆ್ಯಸ್ ಇಟ್ ಈಸ್ ನಾನು ಹೇಗೆ ಮಾಡ್ತಾಯಿದ್ದೀನಲ್ಲ ಅಬ್ಸರ್ವ್ ಮಾಡಿ ನೀವು ಕರೆಕ್ಟಾಗಿ ಕಲಿಬೋದು. ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ಸ್ ಮಾತ್ರ ಯೂನಿಕ್ ಆಗಿ ಕಾಣಿಸುತ್ತೆ. ನಾವು ಮಾಡೋ ಕಡೆ ಇರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಇದರಲ್ಲಿ ಏನಂದರೆ ಕಲ್ಲರ್ ಅಂದರೆ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಹಂಗೆ ಕಾಣಿಸ್ಬೋದು. ಇದರಲ್ಲಿ ಮಲ್ಟಿ ಕಲರ್ ತೊಗೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ಸಲ್ಲಿ. ಮತ್ತು ಏನಂದರೆ ಇದರಲ್ಲೂ ಬೇರೆ ಬೇರೆ ಟೈಪ್ಸಲ್ಲಿ ಮಾಡ್ಬೋದು. ನಾನು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಅಲ್ಲಿ ಎಳೆಯುವಾಗ ನಿಧಾನವಾಗಿ ಎಳಿಬೇಕಾಗತ್ತೆ. ನೀವು ಟೈಟ್ ಮಾಡಿಕೊಂಡ್ರೆ ಅದು ಟೈಟಾಗೇ ಬಂದುಬಿಡುತ್ತೆ. ಸ್ವಲ್ಪ ಟೈಟು ಅಲ್ಲದೆ ಸ್ವಲ್ಪ ಲೂಸು ಅಲ್ಲದೆ ಮೀಡಿಯಮ್ ಆಗಿ ನಾವು ಅದರ ಥ್ರೆಡ್ನ ನಾವು ಮೇಲೆ ಎಳ್ಕೊಬೇಕಾಗುತ್ತೆ ನಿಧಾನವಾಗಿ. ನೋಡಿ, ಈ ಕಾರ್ನರ್ ಇದೆಯಲ್ಲ, ಅದು ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಕಂಬಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಫಿನಿಶಿಂಗ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈಗ ನಾನು ಹಾಕಿದ್ದೀನಿ. ಈಗ ನೀವು ಲಾಸ್ಟಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿದೆ ಮಾಡಿರೋದು ಅಂತ ಅಂದ್ಕೊತೀರ. ಯಾಕಂದರೆ ಅಷ್ಟು ಕ್ಲಿಯರಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಆರಾಮ್ಸೆ ನೀವು ಮನೆಯಲ್ಲಿ ಕಲಿಬೋದು. ಇಷ್ಟು ಫ್ರೀಯಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ ಅಂತಂದರೆ ನಿಮಗೆ ಕಲಿಯೋದಕ್ಕೋಸ್ಕರ ಅಂತಷ್ಟೇ. ನಾನು ಯಾರೆಲ್ಲ ಅಮೌಂಟ್ ಅಷ್ಟು ಕೊಟ್ಟು ಕಲಿಯೋಕ್ಕಾಗದಿರೋರು ಆರಾಮ್ಸೆ ನನ್ನ ಕ್ಲಾಸಲ್ಲಿ ಕಲಿಬೋದು. ನೀವು ತುಂಬ ಯೂಸ್ಫುಲ್ ಆಗಿದೆ. ನೀವು ಕಲಿತು ಬೇರೆಯವ್ರಿಗೂ ಕಲಿಸ್ಬೋದು ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಡ್ರೆಸ್ಗಳಿಗೆ ಆಗಲಿ, ನಿಮ್ಮ ಬ್ಲೌಸಸ್ಗಳಿಗಾಗಲಿ ನೀವು ಮಾಡ್ಬೋದು. ಸೊ ಈ ಒಂದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ.